ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದ್ದು ನಾಳೆ 2ನೇ ಹಂತದ ಮತದಾನ ನಡೆಯುತ್ತೆ. ಚುನಾವಣೆಯ ವಿಷಯಕ್ಕಿಂತ ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರೋ ಲೈಂಗಿಕ ದೌರ್ಜನ್ಯ ಆರೋಪ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಒಂದ್ ಕಡೆ ವಿದೇಶಕ್ಕೆ ಹೋಗಿರೋ ಪ್ರಜ್ವಲ್ ಬೆಂಗಳೂರಿಗೆ ಹಾಜರಾಗುವತ್ತ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಕಾದು ಕೂತ್ಕೊಂಡಿದ್ರೆ, ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆಯನ್ನ ಅಪಹರಿಸಿದ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿರೋ ಅವರ ತಂದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದೆ. ಸದ್ಯ ನ್ಯಾಯಾಧೀಶರ ನಿವಾಸದಲ್ಲಿ ಎಚ್.ಡಿ. ರೇವಣ್ಣ ಪರ ವಕೀಲ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವಿನ ವಾದ ಪ್ರತಿವಾದ ಆಲಿಸಿರೋ ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಅವರು ರೇವಣ್ಣ ಅವರನ್ನ ಮೇ 8ರ ತನಕ ಕಸ್ಟಡಿಗೆ ಒಪ್ಪಿಸಿ ಅಂತ ಆದೇಶಿಸಿದ್ದಾರೆ. ಈ ವೇಳೆ ತಮ್ಮ ಕೈಯಲ್ಲಿ 3 ನಿಂಬೆಹಣ್ಣು ಹಿಡಿದಿದ್ದ ರೇವಣ್ಣ ಅದನ್ನ ಹಿಡಿದುಕೊಂಡೇ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ರು. ನ್ಯಾಯಾಧೀಶರ ಮನೆಗೆ ಹೋಗುವ ಮುನ್ನ ಮತ್ತು ವಿಚಾರಣೆ ವೇಳೆಯೂ ಅವರ ಕೈಯಲ್ಲಿ ನಿಂಬೆಹಣ್ಣು ಇರೋದು ಕಂಡುಬಂದಿದೆ. ವಿಚಾರಣೆಯ ವೇಳೆ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದ ರೇವಣ್ಣ, ನನ್ನ ಮೇಲೆ ಬಂದಿರೋದು ಸುಳ್ಳು ಆರೋಪ, ರಾಜಕೀಯ ಬೆಳವಣಿಗೆ ಸಹಿಸದವರು ಈ ತರ ಪಿತೂರಿ ಮಾಡಿದ್ದಾರೆ, ನನಗೆ ನ್ಯಾಯ ದೊರಕಿಸಿ ಅಂತ ಮನವಿ ಮಾಡಿಕೊಂಡಿರೋದು ತಿಳಿದುಬಂದಿದೆ. ಇದರ ಬೆನ್ನಲ್ಲೇ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು, ವಿದೇಶದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ರೇವಣ್ಣ ಮತ್ತು ನಿಂಬೆಹಣ್ಣಿನ ಬಗ್ಗೆ ಹೊಸದಾಗೇನ್ ಹೇಳಬೇಕಾಗಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ರೇವಣ್ಣ ಅವರು ಸಾಕಷ್ಟು ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಎಲ್ಲಾದ್ರೂ ಹೋಗ್ಬೇಕಾಗಿರ್ಬೋದು, ತಮ್ಮ ಜೊತೆಯಲ್ಲಿ ನಿಂಬೆ ಹಣ್ಣನ್ನ ಇಟ್ಕೊಂಡಿರ್ತಾರೆ. ಬಹಳಷ್ಟು ಸಲ ಮಾಧ್ಯಮದವರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ, ಜರ್ನಿ ಮಾಡಬೇಕಾದ್ರೆ ಆಯಾಸ ಆಗುತ್ತೆ, ವಾಮಿಟ್ ಸಿಂಪ್ಟಮ್ಸ್ ಬಂದಾಗ ಯೂಸ್ ಆಗುತ್ತೆ, ಅದಕ್ಕೆ ಹಿಡ್ಕೊಂಡಿರ್ತೀನಿ ಅಂತಾನು ಕೆಲವು ಸಲ ಹೇಳ್ಕೊಂಡಿದ್ದಾರೆ. ಇನ್ ಕೆಲವು ಸಂದರ್ಭಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಿಸಿ ಮಂತ್ರಿಸಿ ಆ ನಿಂಬೆಹಣ್ಣನ್ನ ಅರ್ಚಕರೇನಾದ್ರೂ ಕೊಟ್ಟಿದ್ರೆ ಅದನ್ನು ಕೂಡ ಹಿಡ್ಕೊಂಡು ಓಡಾಡ್ತಾರೆ. ಯಾಕಂದ್ರೆ ರೇವಣ್ಣ ಅವರಿಗೆ ದೇವ್ರು, ದಿಂಡ್ರು, ಪೂಜೆ ಪುನಸ್ಕಾರ ಇದೆಲ್ಲದ್ರ ಮೇಲೆ ನಂಬಿಕೆ ಜಾಸ್ತಿ. ಸೊ ಈ ನಿಂಬೆ ಹಣ್ಣನ್ನ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ, ಅದು ಕೂಡ ದೇವರ ಬಳಿ ಇಟ್ಟು ಪೂಜೆ ಮಾಡಿದ ನಿಂಬೆ ಹಣ್ಣನ್ನ ತನ್ನ ಬಳಿ ಇಟ್ಕೊಂಡ್ರೆ ಅಪಶಕುನಗಳಾಗೋದು ತಪ್ಪುತ್ತೆ, ಶುಭವಾಗುತ್ತೆ ಅನ್ನೋ ನಂಬಿಕೆ ಮೊದಲಿಂದಾನೂ ಇದೆ. ಹೀಗಾಗಿ ಹೋದ್ ಕಡೆ ಬಂದ್ ಕಡೆ ಎಲ್ಲ ನಿಂಬೆ ಹಣ್ಣನ್ನ ಜೊತೆಲೆ ಇಟ್ಕೊಂಡಿರ್ತಾರೆ. ಈಗ ನೋಡಿ, ಎಸ್ಐಟಿ ಅಧಿಕಾರಿಗಳು ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋದಾಗ್ಲೂ ಕೂಡ ನಿಂಬೆ ಹಣ್ಣನ್ನ ರೇವಣ್ಣ ಅವರು ಹಿಡ್ಕೊಂಡೇ ಇದ್ರು.